ಕರಿಕಲ್ಲಿನ ಮೇಲೆ ನಿಂತಿರುವ ಕಾರ್ಕಳದ ವಿಧಾನಸಭಾ ಕ್ಷೇತ್ರ ಕಳೆದ ಹಿಂದಿನ ಅವಧಿಯನ್ನು ನಾವು ಅವಲೋಕನ ಮಾಡ್ತಾ ಹೋದಾಗ 6 ಬಾರಿ ಇಲ್ಲಿ ಶಾಸಕರಾಗಿದ್ದ ವೀರಪ್ಪ ಮೊಯ್ಲಿ ಅವರು ಕಾರ್ಕಳದಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಕೇಂದ್ರ ಸಚಿವರಾಗಿ ಜೊತೆಗೆ ಕೇಂದ್ರದ ಹಲವಾರು ಸುಧಾರಣಾ ಆಯೋಗಗಳ ಅಧ್ಯಕ್ಷರಾಗಿದ್ದಾರೆ. ಅದರ ಜೊತೆಗೆ ಸುನಿಲ್ ಕುಮಾರ್ ಅವರು 5 ಅವಧಿಯಲ್ಲಿ ಕಾರ್ಕಳದಲ್ಲಿ ಸ್ಪರ್ಧೆ ಮಾಡಿ ವಿದ್ಯುತ್ ಸಚಿವರಾಗಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾರೆ. ಈಗ ಕಾರ್ಕಳಕ್ಕೆ ಮತ್ತೊಂದು ಅವಕಾಶ ಒದಗಿದೆ. ಮಂಜುನಾಥ್ ಪೂಜಾರಿ ಅವರಿಗೆ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಪ್ರಥಮ ಅಧ್ಯಕ್ಷರು, ಯಾಕಂದ್ರೆ ಪ್ರಥಮ ಅಧ್ಯಕ್ಷರಾಗೋದ್ರೆ ಅಷ್ಟು ಸುಲಭ ಇಲ್ಲ, ಒಂದು ಅರಣ್ಯದಲ್ಲಿ ಹಾದಿ ಮಾಡಿಕೊಂಡು ಹೋದಾಗೆ. ಹಾಗಾಗಿ ಈ ಅಧ್ಯಕ್ಷ ಸ್ಥಾನವನ್ನು ಅವರು ಸಮರ್ಥವಾಗಿ ನಿಭಾಯಿಸಬೇಕು ಅಂತಂದ್ರೆ ಬಹಳಷ್ಟು ಒಂದು ರೀತಿಯಲ್ಲಿ ಹೋರಾಟವೇ ಮಾಡಬೇಕು. ಈಗ ಅವರಿಗೆ ಅದರ ಜೊತೆಗೆ ಸರ್ಕಾರ ರಾಜ್ಯದ ವಿಶೇಷ ಸಚಿವ ಸ್ಥಾನಮಾನ ಕೊಟ್ಟಿದೆ. ಇದು ಬಹಳಷ್ಟು ಸಂತಸದ ವಿಚಾರ. ಯಾಕಂದ್ರೆ ಕಾರ್ಕಳ ಜೊತೆಗೆ ಕಾರ್ಕಳದ ವ್ಯಕ್ತಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗುವಂಥದ್ದು, ಜೊತೆಗೆ ರಾಜ್ಯದ ಸರ್ಕಾರದ ಮೂಲಕ ಹಲವಾರು ಅನುದಾನಗಳನ್ನು ಸಮಾಜದ ಎಲ್ಲರಿಗೂ ಕೂಡ ಹಂಚುವಂಥದ್ದು ಬಹಳಷ್ಟು ಸಂತಸದ ವಿಚಾರ. ಈ ನಿಟ್ಟಿನಲ್ಲಿ ಮಂಜುನಾಥ್ ಪೂಜಾರಿ ಅವರು ಕೂಡ ತಮ್ಮ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದ್ರೆ ರಾಜಕೀಯದ ತಳಮಟ್ಟದಿಂದ ಅವರು ಬಂದವರು, ರಾಜಕೀಯದ ಹಾದಿಯಲ್ಲಿ ಬಹಳಷ್ಟು ಹೋರಾಟಗಳನ್ನು ಮಾಡಿದವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದವರು, ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದವರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹೀಗೆ ಹಲವಾರು ರಾಜಕೀಯದ ಮಗಲುಗಳ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಹೆಸರು ಮಾಡಿದವರು. ಈಗ ನಾವು ಅವ್ರ ಜೊತೆ ಒಂದು ವಿಶೇಷ ಸಂದರ್ಶನ ಮಾಡ್ತೇವೆ. ಇದು ದಿನ ಸ್ವಯಂ ಟೈಮ್ಸ್ ವಿಶೇಷ. ಮಂಜುನಾಥ್ ಪೂಜಾರಿ ಅವರೇ, ಕಾರ್ಯಕ್ರಮ ಸ್ವಾಗತ. ಕಾರ್ಕಳದಲ್ಲಿ ಹಲವಾರು ವರ್ಷಗಳ ಕಾಲ ರಾಜಕಾರಣ ಕ್ಷೇತ್ರದಲ್ಲಿ ತಾವು ಬಹಳಷ್ಟು ಹೆಸರು ಮಾಡಿದ್ದೀರಿ. ಈಗ ಒಂದು ಸುಯೋಗಿ ಹೇಳುವ ನಿಟ್ಟಿನಲ್ಲಿ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದೀರಿ. ಅದರ ನಂತರ ಈಗ ರಾಜ್ಯ ಸರ್ಕಾರ ಒಂದು ವಿಶೇಷ ಸ್ಥಾನಮಾನ, ಸಚಿವ ಸ್ಥಾನಮಾನದ ಒಂದು ವಿಶೇಷತೆಯನ್ನು ತಮಗೆ ಕೊಟ್ಟಿದೆ. ಈಗ ತಮ್ಮ ರಾಜಕೀಯದ ಅವಧಿ ಎಷ್ಟು ವರ್ಷಗಳ ಹಿಂದಿನಿಂದ ಆರಂಭ ಆಗಿತ್ತು? ಅದು 1990 89 90ರ ನಂತರ ನಾನು ಊರಿನಲ್ಲಿ ನೆಲೆಸಿದ ಮೇಲೆ ಉದ್ಯಮದೊಟ್ಟಿಗೆ ನನ್ನ ರಾಜಕೀಯ ಜೀವನದ ಒಂದು ಸೇವಾ ಮನೋಭಾವನೆಯಿಂದ ನಾನು ಕೆಲಸ ಮಾಡ್ತಿದ್ದೆ. ಈಗ 90ರ ಮೊದಲು ತಾವೆಲ್ಲಿದ್ದೀರಿ? ನಾನು 90ರ ಮೊದಲು ನಾನು ಉದ್ಯೋಗಕ್ಕಾಗಿ ಅಥವಾ ಉದ್ಯಮ ಮಾಡಿಕೊಂಡು ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನಾವು ಹೋಟೆಲ್ ನಡೆಸ್ತಿದ್ದೆ ಮಂಗಳೂರಿನಲ್ಲಿ. ಹೌದು. ಅನಂತರ ನಾನು ಊರಿಗೆ ಇಲ್ಲಿ ಮದುವೆ ಆದ ನಂತರ ಊರಿಗೆ ಬಂದು ನೆಲೆಸಿ ಸಣ್ಣ ಉದ್ಯಮವನ್ನು ಪ್ರಾರಂಭಿಸಿ ನಮ್ಮ ಅಕ್ರಮ ಸಕ್ರಮ ಸಾಮಾಜಿಕ ಏನು ಜನರಿಗೆ ಇದಾಗ್ತದೆ, ಸೇವೆ ಕೊಡ್ಲಿಕ್ಕೆ ಆಗ್ತದೆ, ಅದನ್ನು ರಾಜಕೀಯ ಉದ್ದೇಶ ರಹಿತವಾಗಿ ನಾನು ಮಾಡಿದೆ. ಯಾವಾಗ ಕಾಂಗ್ರೆಸ್ಸಿನ ಕುಟುಂಬದ ನಮ್ಮ ಕುಟುಂಬ ಸನ್ಮಾನ್ಯ ಚಂದು ಪೂಜಾರಿ ಅವರು ವೀರಪ್ಪ ಮೊಯ್ಲಿ ಅವರ 72ರ ಪ್ರಥಮ ಚುನಾವಣೆಯಿಂದ ಅವರು ಕಾರ್ಯಕರ್ತರು ಮತ್ತು ಈ ಭಾಗದ ಇಲ್ಲಿಯ ಮುಖಂಡರು. ನನ್ನ ತಾಯಿಯೂ ಸಹ ಕಮಲ ಪೂಜಾರಿ ಅವರು ಪಂಚಾಯತ್ ಸದಸ್ಯರಾಗಿ 10 ವರ್ಷ ಇದ್ದವರು. ಆ ಒಂದು ನೆಲೆಯಲ್ಲಿ ನಾನು ರಾಜಕೀಯ ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಇರಾದೆ ನನಗೆ ಇರಲಿಲ್ಲ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ದುಡಿತಿದ್ದೆ. 78ರ ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ನಾನು ವಿದ್ಯಾರ್ಥಿ ನೆಲೆಯಲ್ಲಿ ಇರುವಾಗ ವೀರಪ್ಪ ಮೊಯ್ಲಿ ಅವರ ಅಣ್ಣ ಮುದ್ರಾಡಿಯಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ನಾನು ಅವರಿಗೆ ಸಹಾಯಕನ ಅವರೊಟ್ಟಿಗೆ ನಾನು ಶಾಲೆಗೆ ರಜೆ ಮಾಡಿ ಹೋಗಿದ್ದಿದ್ದೆ. ನಿಮ್ಮ ಮನೆಯಿಂದಲೇ ರಾಜಕಾರಣದ ಮಾರ್ಗದರ್ಶನ ಬೇಕಿತ್ತು? ಹೌದು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಗಾಯತ್ರಿಯ ಒಂದು ಉಜಿರೆಯಲ್ಲಿ ಇಲ್ಲಿಯ ವಿದ್ಯಾರ್ಥಿ ಸ್ಟೂಡೆಂಟ್ ಗಾಯತ್ರಿ ಇದಾಗ್ತದೆ, ಶೂಟ್ಔಟ್ ಆಗ್ತದೆ. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಕಾಂಗ್ರೆಸ್ಸಿನ ಬೂತ್ಗಳನ್ನು ತೆಗಿಬೇಕು, ಆಫೀಸ್ಗಳನ್ನು ತೆಗಿಬೇಕು ಎನ್ನುವ ಒತ್ತಡ ನಮ್ಮ ಪ್ರತಿಪಕ್ಷದವರಿಂದ ಬಂದಾಗ ಆವಾಗ ನಮ್ಗೆ ಇಲ್ಲಿ ಕಾರ್ಯಕರ್ತರು ಎದುರು ಬರ್ಲಿಕ್ಕೆ ಧೈರ್ಯ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಗೋಪಾಲ್ ಭಂಡಾರಿ ಅವರು, ಹಾಗೆ ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮ ಇಲ್ಲಿ ನಿಂತು ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ. ಆ ಸಂದರ್ಭದಲ್ಲಿ
ಕಾಂಗ್ರೆಸ್ ಅನ್ನು ಅವರು ಮುಂದೆ ನಿಂತು ನಡೆಸಿದ್ದಾರೆ. ಆ ಒಂದು ಅಂದಿನಿಂದ ಇಂದಿನವರೆಗೆ ಆ ಒಂದು ತಂದೆಯವರು ಹಾಗೆ ತಾಯಿಯವರು ಎಲ್ಲರೂ ಸಹ, ತಂದೆಯವರು ಮಂಡಲ ಪಂಚಾಯತ್ ಮೆಂಬರ್ ಆಗಿದ್ರು, ತಾಯಿ ಪಂಚಾಯತ್ ಸದಸ್ಯರಾಗಿದ್ರು. ಹಾಗೆ ನಾನು ಸಹ ಆ ಒಂದು ನಿಟ್ಟಿನಲ್ಲಿ 2000 ಗೋಪಾಲ್ ಭಂಡಾರಿ ಅವರ ಮಾರ್ಗದರ್ಶನದಲ್ಲಿ ಒತ್ತಾಯದ ಮೇರೆಗೆ ನಾನು ಚುನಾವಣೆಗೆ ಸ್ಪರ್ಧಿಸಿದೆ. ಈಗ ಸುಮಾರು 35-40 ವರ್ಷದಷ್ಟು ತಾವು ರಾಜಕೀಯ ಕ್ಷೇತ್ರದಲ್ಲಿ ಇದ್ದೇನೆ. ಈಗ ಆ ಸಂದರ್ಭದಲ್ಲಿ ತಮಗೆ ಇಲ್ಲಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಸ್ಪರ್ಧೆ ಮಾಡುತ್ತಿದ್ದ ಅವಧಿ, ಅದ್ರ ಜೊತೆಗೆ ಗೋಪಾಲ್ ಭಂಡಾರಿ ಅವರು ಕೂಡ ಒಂದು ಹಿರಿಯ ರಾಜಕಾರಣಿಯಾಗಿ ಬಹಳಷ್ಟು ಜನರಿಗೆ ಸೇವೆ ಕೊಟ್ಟರು. ಈಗ ಇಬ್ರು ಕೂಡ ತಮ್ಮ ರಾಜಕೀಯದ ಹಾದಿಯಲ್ಲಿ ಎಷ್ಟು ಮಾರ್ಗದರ್ಶನ ತಮಗೆ ನೀಡಿದ್ದಾರೆ? ಅಲ್ಲ, ನಾನು ಅವರ ಮಾರ್ಗದರ್ಶನದಲ್ಲೇ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ಮಾರ್ಗದರ್ಶನ ಅವರನ್ನು ನಾನು ಚಿಕ್ಕ ಪ್ರಾಯದಿಂದಲೂ ನಾನು ಕಂಡಿದ್ದೆ, ಅವರಿಗೂ ನಾನು ಗೊತ್ತು. ಹಾಗೆ ಸನ್ಮಾನ್ಯ ಗೋಪಾಲ್ ಭಂಡಾರಿ ಅವರು ಸಹ ನಮ್ಗೆ ಅತ್ಯಂತ ನಿಕಟ ಇದ್ದವರು. ಅವರ ಮಾರ್ಗದರ್ಶನದಲ್ಲಿ ಆ ಸಂದರ್ಭದಲ್ಲಿ ಶೇಖರ್ ಮಡಿವಾಳ, ನಾನು ಹಾಗೆ ಗೋಪಾಲ್ ಭಂಡಾರಿ ಅವರ ಮಾರ್ಗದರ್ಶನ ಈ ಭಾಗದಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ಇದ್ದವರು. ಇದೇ ರೀತಿ ಹಿರಿಯ ನಾಯಕರೆಲ್ಲರೂ ಇದ್ರು. ನಾವು ಯುವಕ ಮುಂದಾಳುಗಳಾಗಿ ನಾವು ಈ ಭಾಗದಲ್ಲಿ ತೊಡಗಿಕೊಂಡಿದ್ದೆವು. ಆದರೆ ಮುಂದಿನ ದಿನಗಳಲ್ಲಿ ನನಗೆ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಾನು ವೀರಪ್ಪ ಮೊಯ್ಲಿ ಅವರ ಆಶಯದಂತೆ ಗೋಪಾಲ್ ಭಂಡಾರಿ ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಯಾವತ್ತು ಅವಕಾಶ ಕೊಡ್ತದೆ ಅದನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ. ನಾನು ಯಾವುದೇ ಸಂದರ್ಭದಲ್ಲಿ ಇಂಥದೇ ಹುದ್ದೆ ಬೇಕು, ಜಿಲ್ಲಾ ಪಂಚಾಯತ್ ನನಗೆ ಬೇಕು, ತಾಲೂಕ್ ಪಂಚಾಯತ್ ನನಗೆ ಬೇಕು, ಅಥವಾ ಬ್ಲಾಕ್ ಅಧ್ಯಕ್ಷತೆ ನಾನು ಕೇಳಲಿಲ್ಲ. ಆದರೆ ಪಕ್ಷ ಕಾಲಕಾಲಕ್ಕೆ ಗುರುತಿಸಿ ನನ್ನನ್ನು ಕೊಟ್ಟಿದೆ. ನಾನು ಅದನ್ನು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದೇನೆ. ಅದೇ ಈಗ ಈ ಸಂದರ್ಭದಲ್ಲಿಯೂ ನಮ್ಮ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಕಳೆದ ಬಾರಿ ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ತಪ್ಪಿತ್ತು. ಆ ಒಂದು ನೆಲೆಯಲ್ಲಿ ನಾನು ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ನಾನು ಕಾರ್ಯಚಟುವಟಿಕೆಯಲ್ಲಿ ಇದ್ದೆ. ನೋಡಿ, ಬಹಳಷ್ಟು ವಿಚಾರಗಳ ಬಗ್ಗೆ ತಾವು ಮಾಹಿತಿ ಕೊಟ್ರೆ. ಈಗ ನಾರಾಯಣಗೌಡ ಅಭಿವೃದ್ಧಿ ನಿಗಮ ಬಹಳಷ್ಟು ಅಂದ್ರೆ ಈಗ ಹೊಸ ನಿಗಮ ಆದ್ರಿಂದ ಒಂದಷ್ಟು ಅನುದಾನಗಳ ಕೊರತೆ, ಇನ್ನು ಅನುದಾನಗಳು ಬರಬೇಕು. ಜೊತೆಗೆ 45 ಲಕ್ಷದಷ್ಟು ಜನ ಇದ್ದಾರೆ, ಅವರಿಗೆ ಒಂದಷ್ಟು ಮಾರ್ಗದರ್ಶನ ಕೊಡಬೇಕು. ನಾರಾಯಣಗೌಡ ಅಭಿವೃದ್ಧಿ ನಿಗಮದ ಮೂಲಕ ಮಾಹಿತಿಯ ಜೊತೆಗೆ ಅನುದಾನ ಇದೆಲ್ಲೂ ಕೂಡ ಕೊಡುವಂತ ಒಂದು ವಿಶ್ವಾಸ ಅವರು ಇಟ್ಕೊಂಡಿದ್ದಾರೆ ಅದರ ಮೇಲೆ. ಹಾಗಾಗಿ ಈಗ ತಾವು ತಮ್ಮ ಮುಂದಿನ ರೂಪುರೇಷೆಗಳು ಯಾವ್ಯಾವ್ದಿದೆ? ಈಗ ನಾನು ಈಗಾಗಲೇ ಕೆಲವೊಂದು ಕಡೆ ನಾನು ಅಧ್ಯಕ್ಷನಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಕಾರ್ಯಕ್ರಮಗಳಲ್ಲಿ ಅವರ ಬೇಡಿಕೆ ಸಲಹೆ ಸೂಚನೆಗಳನ್ನು ಪಡೆದಿದ್ದೇನೆ. ಆದರೆ ನನ್ನನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಹಾಗೆ DKC ಅವರು, ಈ ಭಾಗದ ಎಲ್ಲ ನಮ್ಮ ಸಮಾಜದ ನಾಯಕರು, ಹಾಗೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಸಿದ್ದರಾಮಯ್ಯನವರು, ಅದೇ ರೀತಿ ನಮ್ಮ ಹೈಕಮಾಂಡ್ ಎಲ್ಲರೂ ಸಹ ನನ್ನನ್ನು ಅನಿರೀಕ್ಷಿತವಾಗಿ ಆಯ್ಕೆ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅನಿರೀಕ್ಷಿತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಯಾವುದೇ ಅರ್ಜಿ ಅಥವಾ ಅಪೇಕ್ಷೆ ಪಟ್ಟು ನಾನು ಇದರ ನಿಗಮ ಬೇಕು ಅಥವಾ ಯಾವುದೇ ಹುದ್ದೆ ಬೇಕು ಕೇಳ್ಕೊಂಡು ಹೋಗಿಲ್ಲ. ಆದ್ರೆ ನಮ್ಮ ನೆಚ್ಚಿನ ನಾಯಕರಾದ ವೀರಪ್ಪ ಮೊಯ್ಲಿ ಅವರ ಒಂದು ಆಶಯದ ಮೇರೆಗೆ ನಾನು ಈ ನಿಗಮವನ್ನು ಕೊಟ್ಟಾಗ ಅವರ ಒಂದು ಏನು ಅನುಭವದ ಆಧಾರದಲ್ಲಿ ನೀವು ಕೆಲಸ ಮಾಡಿ ಸಮಾಜಕ್ಕೆ ಒಳ್ಳೇದು ಮಾಡಿ, ಇದೊಂದು ಅವಕಾಶ, ಆ ಅವಕಾಶವನ್ನು ಸದುಪಯೋಗ ಮಾಡಿ, ನೀವು ಇಷ್ಟವರೆಗೆ ಪಾರ್ಟಿಯಲ್ಲಿ ದುಡಿದಿದ್ದೀರಿ, ಇನ್ನು ಸಹ ಪಕ್ಷದಲ್ಲಿ ಮತ್ತು ಪಾರ್ಟಿಯ ಜನರಿಗೆ ಒಂದು ಸೇವೆ ಕೊಡುವ ಅವಕಾಶ ಸಿಕ್ಕಿದೆ, ಅದನ್ನು ಉಪಯೋಗಿಸಿಕೊಳ್ಳಿ. ಸಿಕ್ಕಿದ ಅವಕಾಶವನ್ನು ಉಪಯೋಗ ಮಾಡುವುದು ಮನುಷ್ಯ ಧರ್ಮ, ಯಶಸ್ಸಿನ ಸೂತ್ರ ಅಂತ ಹೇಳಿದರು. ಅವರ ಮಾತಿನ ಮೇರೆಗೆ ನಾನು ಈ ಒಂದು ನಿಗಮದ ಅಧ್ಯಕ್ಷರಾಗಿ, ಅದರ ಸಂಪೂರ್ಣ ಪ್ರಪ್ರಥಮ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಇದಕ್ಕೆ ಇಡೀ ಕರ್ನಾಟಕದ ಬಿಲ್ಲವ ಸಮಾಜ ಸೇರಿ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಟಿದ್ದಾರೆ ಜನ. ಬಹಳಷ್ಟು ಬೇಡಿಕೆಗಳು ಬರ್ತೇವೆ ನನಗೆ. ದಿನನಿತ್ಯ ಅನೇಕ ಜನ ಮೈಸೂರು
ಸಿದ್ದರಾಮಯ್ಯನವರ ಕ್ಷೇತ್ರದಿಂದ ಬರ್ತದೆ, ಬಳ್ಳಾರಿಯಿಂದ ಬರ್ತದೆ, ರಾಯಚೂರಿನಿಂದ ಬೇಡಿಕೆಗಳು ಬರ್ತದೆ, ಅದೇ ರೀತಿ ಗುಲ್ಬರ್ಗ, ಅದೇ ರೀತಿ ಉತ್ತರ ಕನ್ನಡ, ಧಾರವಾಡ, ಚಿತ್ರದುರ್ಗ. ಆ ಒಂದು ಇವತ್ತು ನಾನು ಈ ಹುದ್ದೆಯಲ್ಲಿದ್ದು ಎಲ್ಲ ನಮ್ಮ ಸಮಾಜದ ಕಟ್ಟಕಡೆಯವರಿಗೆ ಸಹಾಯ ಮಾಡುವಂತ. ಈಗ ಬಯಲು ಸೀಮೆಯಲ್ಲಿ ಈಗ ನಮ್ಮ ತುಳಿದಾಡಿದ ವಿಚಾರಗಳು ಬೇರೆ. ಬಯಲು ಸೀಮೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗ್ಲಿಕ್ಕಿದೆ. ಯಾಕಂದ್ರೆ ಅಲ್ಲಿ ಶಾಸಕರು ಎಷ್ಟೇ ಬಂದ್ರು ಕೂಡ ಕೆಲವರು ಬೆಂಗಳೂರಲ್ಲಿ ಇರುವಂತದ್ದು ಶಾಸಕರು, ಇದು ಅಲ್ಲಿಯವರಿಗೆ ಗೊತ್ತಿರೋ ವಿಚಾರ. ವರ್ಷಕ್ಕೊಮ್ಮೆ ತಮ್ಮ ಕ್ಷೇತ್ರಕ್ಕೆ ಹೋಗಿ ತಮ್ಮ ಕ್ಷೇತ್ರ ನೋಡ್ಕೊಂಡು ಬಂದು ಒಂದಷ್ಟು ಪಾರ್ಟಿಗಳನ್ನು ಮಾಡ್ಕೊಂಡು ಬರುವ ಶಾಸಕರು ತುಂಬಾ ಜನ ಇದ್ದಾರೆ. ಹಾಗಾಗಿ ಅಲ್ಲಿಗೆ ಅನುದಾನಗಳು ಬಹಳಷ್ಟು ಬೇಕು. ಈಗ ಈ ನಿಟ್ಟಿನಲ್ಲಿ ಜೊತೆಗೆ ನಮ್ಮ ಕ್ಷೇತ್ರ ಕೂಡ ನೋಡಿಕೊಂಡು ತಾವು ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಮನವಿ ಮಾಡ್ಲಿಕ್ಕಿದ್ದೀರಿ? ಅನುದಾನದ ವಿಷಯ ಬಂದಾಗ ಯಾವುದು ಅದನ್ನು ಡಿಸೈಡ್ ಮಾಡುದು ಸರ್ಕಾರವೇ. ಈಗ ಯಾವ ನಿಗಮಕ್ಕೆ ಎಷ್ಟು ಹಣ ನಿಗದಿಪಡಿಸುವುದು ಅದು ಹಿಂದುಳಿದ ವರ್ಗದ ಖಾತೆ ಮತ್ತು ಸನ್ಮಾನ್ಯ ಆರ್ಥಿಕ ಖಾತೆಯನ್ನು ಹೊಂದಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದರ ಬಗ್ಗೆ ನಿಗದಿಪಡಿಸುವುದು ಎಷ್ಟು ಹಣ ಈ ವರ್ಷಕ್ಕೆ. ಇವತ್ತು ಈ ನಮ್ಮ ನಿಗಮ ಹೊಸ ನಿಗಮ ಆದ್ದರಿಂದ ಇದರ ಕಾರ್ಯಕ್ರಮಗಳು ದೇವರಾಜ ಅರಸು ನಿಗಮ ಏನು ಹಿಂದುಳಿದ ವರ್ಗದ 102 ಜಾತಿಗಳಿಗೆ ಸಂಬಂಧಪಟ್ಟಂತಹ ಏನು ಕಾರ್ಯಕ್ರಮ ಇದೆ ಸೇಮ್ ಅದೇ ಕಾರ್ಯಕ್ರಮ. ಆದ್ರೆ ಇವತ್ತು ನಮ್ಮ ಸಮಾಜಕ್ಕೆ ನೀವು ಹೇಳಿದಾಗೆ ಬಯಲು ಸೀಮೆಯಲ್ಲಿ ಒಂದು ತರ, ಕರಾವಳಿಯಲ್ಲಿ ಇನ್ನೊಂದು ತರ, ಉತ್ತರ ಕನ್ನಡ ಭಾಗದಲ್ಲಿ ಮತ್ತೊಂದು ತರ, ಬೇರೆ ಬೇರೆ ವರ್ಗದ, ಬೇರೆ ಬೇರೆ ಸಂಸ್ಕೃತಿಯ, ಬೇರೆ ಬೇರೆ ಭಾಷೆಯ ಜನ ಇದ್ದಾರೆ. ಆದ್ರೆ ಸಮಾಜ ಒಂದೇ. ಈಡಿಗ ಇರ್ಬೋದು, ಬಿಲ್ಲವ ಇರ್ಬೋದು, ಪಂಗಡಗಳು ತುಂಬಾ ಇದೆ. ಹೌದು, ಅಲ್ಲಲ್ಲಿ ಆ ಸಂಸ್ಕೃತಿಯನ್ನು ಆಚರಿಸಿಕೊಂಡು ನಮ್ಮ ಸಮಾಜ ಬೆಳೆದು ನಿಂತಿದೆ. ಆದ್ರೆ ಇಲ್ಲಿ ಸರ್ಕಾರದ ಉದ್ದೇಶ ಮತ್ತು ಈ ನಿಗಮದ ಉದ್ದೇಶ ಏನಂತ ಹೇಳಿದ್ರೆ, ನಾವು ಮಾನವ ಏನು ಸಂಪನ್ಮೂಲ ಉಂಟು ಅದನ್ನು ಹೆಚ್ಚು ಮಾಡುವುದು, ಶಕ್ತಿಯುತವಾಗಿ ಅದನ್ನು ಬೆಳೆಸುವುದು. ಇವತ್ತು ಮಾನವ ಸಂಪನ್ಮೂಲ ಬೆಳೆಸುವುದು ಅಂತ ಹೇಳಿದ್ರೆ ಇವತ್ತು ಶಿಕ್ಷಣಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಶಿಕ್ಷಣಕ್ಕೆ ಸಹಾಯಧನ ಮತ್ತು ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ಮತ್ತು ಸಾಲ ಸೌಲಭ್ಯ, ಅದೇ ರೀತಿ ಮಹಿಳಾ ಸಬಲೀಕರಣ, ಮಹಿಳೆಯರಿಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಸಹಾಯಧನ ಮತ್ತು ಕಡಿಮೆ ಬಡ್ಡಿಯಲ್ಲಿ ಸಾಲ, ಅದೇ ರೀತಿ ಯುವಕರಿಗೆ ಉದ್ಯಮ ಮತ್ತು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಸಹಾಯಧನದೊಂದಿಗೆ ಸಾಲ ಮತ್ತು ಕಡಿಮೆ ಬಡ್ಡಿಯಲ್ಲಿ ಸಾಲ. ಅದೇ ರೀತಿ ಇವತ್ತು ನಮ್ಮ ಸಮಾಜದ ಶಿಕ್ಷಣ ಮತ್ತು ಉದ್ಯೋಗದಕ್ಕೆ ಅದಕ್ಕಾಗಿ ವಿಶೇಷವಾಗಿ ತರಬೇತಿ ಮತ್ತು ಉದ್ಯೋಗ ನೀಡಲಿಕ್ಕೆ ಮತ್ತು ಉನ್ನತ ಶಿಕ್ಷಣಕ್ಕೆ ಮಾಹಿತಿ ಕಾರ್ಯಕ್ರಮಗಳನ್ನು, ಅದಕ್ಕೆ ವಿಶೇಷವಾದಂಥ ಕಾರ್ಯಾಗಾರಗಳನ್ನು ಮಾಡುವಂತ. ಅದೇ ರೀತಿ ಉದ್ಯಮಕ್ಕೆ ಯಾವುದೇ ಉದ್ಯಮ ಇರ್ಬೋದು, ಇವತ್ತು ಎಲ್ಲ ಸಮಾಜದವರು ಮಾಡುವಂತ ಎಲ್ಲ ಉದ್ಯಮದ ಹಾಗೆ ನಮ್ಮ ಸಮಾಜವು 26 ಪಂಗಡಗಳ ಎಲ್ಲರಿಗೂ ಅವರವರ ಭಾಗದಲ್ಲಿ ಯಾವ ಉದ್ಯಮಗಳು ನಡೀತವೆ, ಉದ್ಯೋಗಗಳು ನಡೀತವೆ, ಅದಕ್ಕೆ ಬೆಂಬಲ, ಸಾಲ ಸಹಿತ, ಸಬ್ಸಿಡಿ ಸಹಿತ ಸಾಲ ವಿತರಣೆ ಮಾಡುವಂತ ಕಾರ್ಯಕ್ರಮ. ಅದೇ ರೀತಿ ಶಿಕ್ಷಣ, ಕ್ರೀಡೆ, ಸಾಹಿತ್ಯ, ಸಾಂಸ್ಕೃತಿಕ, ಜಾನಪದಗಳಲ್ಲಿ ಮತ್ತು ಸೇವಾ ವಲಯಗಳಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ವರ್ಷದಲ್ಲಿ ಎಲ್ಲ 26 ಪಂಗಡಗಳಲ್ಲಿ 5 ಜನರನ್ನು ಗುರುತಿಸಿ ಗೌರವಿಸುವುದು. ಅದೇ ರೀತಿ ಒಬ್ಬರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ದೇಶೀಯ ಮಟ್ಟದಲ್ಲಿ ಒಂದು ವಿಶೇಷ ಸಾಧನೆ ಮಾಡಿದ ಉದ್ಯಮ ಇರ್ಬೋದು ಅಥವಾ ಸಮಾಜ ಸೇವೆ ಇರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಅವರಿಗೆ ನಾಣಗುರು ಪ್ರಶಸ್ತಿಯನ್ನು ಕೊಡುವಂತಹ ಮತ್ತು ಇವತ್ತು ನಮ್ಮ ಸಮುದಾಯ ಭವನಗಳ ಒಂದು ಅಭಿವೃದ್ಧಿಗೆ, ನಮ್ಮ ಹಿಂದುಳಿದ ವರ್ಗದ ಒಂದು ಆಸ್ತಿ ಕ್ರೋಢೀಕರಣಕ್ಕಾಗಿ ಈ ಏನು ನಿಗಮಕ್ಕೆ ಎಷ್ಟು ದುಡ್ಡು ಇಡ್ತಾರೆ ಅದರಲ್ಲಿ 25% ಅನ್ನು ಅದಕ್ಕಾಗಿ ಮೀಸಲಿಡುವಂತಹ ಮತ್ತು ಯಾವುದೇ ರೀತಿಯ ಎಲ್ಲವೂ ಪಾರದರ್ಶಕವಾಗಿ ನಡೆಯುವಂತಹ ಹಿಂದಿನ ನಿಮ್ಗೆ ಗೊತ್ತಿರ್ಬೋದು, ಹಿಂದಿನ ನಿಗಮದಲ್ಲಿ ಆಗುವಂತ ಆ ರೀತಿ
ಇನ್ನು ಮುಂದೆ ಆಗುದಿಲ್ಲ ಅಂತ ಸಿಸ್ಟಮ್ ಇವತ್ತು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಆದ್ರಿಂದ ಅದನ್ನು ಪಾರದರ್ಶಕವಾಗಿ ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗದ ಜನರಿಗೆ, ಬೇರೆ ಬೇರೆ ಜನರ ಅದಕ್ಕೆ ಸಂಸ್ಕೃತಿಗೆ ಅನುಗುಣವಾಗಿ ನಾವು ಆಯಾಯ ಭಾಗಕ್ಕೆ ಉದ್ಯೋಗ ಅಥವಾ ಸ್ವಂತ ಉದ್ಯೋಗವನ್ನು ಕೊಡುವಂತ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಕಾರ್ಯಸೂಚಿಯನ್ನು ಮಾಡಿಕೊಂಡಿದ್ದೇವೆ. ನಾವು ಈಗಾಗಲೇ ನಾರಾಯಣಗುರು ನಿಗಮಕ್ಕೆ 10 ಕೋಟಿ ರೂಪಾಯಿಯನ್ನು ಹಿಂದಿನ ಸರ್ಕಾರ 10 ಕೋಶದ ಹೆಸರಿನಲ್ಲಿ ಇಟ್ಟಿದೆ. ಅದನ್ನು ಅದರ ಈ ಹೊಸ ನಿಗಮಕ್ಕೆ ವರ್ಗಾವಣೆ ಆಗುವುದರೊಂದಿಗೆ ಇನ್ನಷ್ಟು ದೊಡ್ಡ ಮೊತ್ತವನ್ನು ನಿರೀಕ್ಷೆ ಮಾಡ್ತಿದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಮನವಿ ಕೊಟ್ಟಿದ್ದೇವೆ, ಅವರು ಸ್ಪಂದನೆ ಕೊಡ್ತಿದ್ದಾರೆ. ಅದರೊಟ್ಟಿಗೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಮಧು ಬಂಗಾರಪ್ಪರವರು ಎಜುಕೇಶನ್ ಮಿನಿಸ್ಟರ್, BK ಹರಿಪ್ರಸಾದ್ ಅವರು, ವಿನಯ್ ಕುಮಾರ್ ಸೊರಕೆ ಅವರು, ಹಾಗೆ ನಮ್ಮ ಅಶೋಕ್ ಕುಮಾರ್ ಕೊಡವರವರು, ಮಂಜುನಾಥ್ ಭಂಡಾರಿ ಅವರು, ಇವರೆಲ್ಲರ ನಾಯಕರ ಒಂದು ಬೆಂಬಲದೊಂದಿಗೆ ನನಗೆ ಈ ನಿಗಮದಲ್ಲಿ ಕೆಲಸ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಆದ್ರೆ ಹೆಚ್ಚು ಹಣ ಕೊಟ್ಟು ನಮ್ಮ ಸಮಾಜ, ಅದರೊಟ್ಟಿಗೆ ಎಲ್ಲ ಸಮಾಜದ ಒಂದು ಏಳಿಗೆಯನ್ನು ಬಯಸುವಂತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಹೆಚ್ಚು ಹಣ ಬರಬೇಕು. ಫಂಡ್ ಇಲ್ಲದೆ ನಮ್ಗೆ ಯಾವ ಸ್ಥಾನಮಾನ ಕೊಟ್ಟರು ಆಗುದಿಲ್ಲ. ಯಾಕಂದ್ರೆ ತಾವೀಗ ಹಾದಿ ಮಾಡ್ಕೊಂಡು ಹೋಗ್ಬೇಕು. ಹೌದು, ನಾನು ಪ್ರಥಮ ರಾಜ್ಯಾಧ್ಯಕ್ಷನಾಗಿರುವುದರಿಂದ ನನಗೆ ಬಹಳಷ್ಟು ನನ್ನ ಸಮಸ್ಯೆಯನ್ನು ಎದುರಿಸಿಕೊಂಡು ಹೋಗ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಬೇಡಿಕೆಗಳಿದೆ, ಜನರ ಆಶಯಗಳಿದೆ. ಬಹುಶಃ ಭಾರಿ ನಿರೀಕ್ಷೆಯಲ್ಲಿರುವಂತಹ ಜನ ಎಲ್ಲ ಈ ಭಾಗದ ಜನ ಇದ್ದಾರೆ. ಅದರಿಂದ ನನ್ನ ಉದ್ದೇಶ ಒಂದೇ, ಸಮಾಜದವರಿಗೆ ಅದನ್ನು ಮುಟ್ಟಿಸುವಂತ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ನಾನು. ಅದನ್ನು ಬಹುಶಃ ಸರ್ಕಾರ ಮತ್ತು ನಮ್ಮ ಪಕ್ಷದ ಮುಖ್ಯಸ್ಥರು ಗುರುತಿಸಿದ್ದಾರೆ. ಆ ನೆಲೆಯಲ್ಲಿ ನಾನು ಕೆಲಸ ಮಾಡ್ತೇನೆ. ಜನ ತಮ್ಮನ್ನು ನಾಯಕರು ಅಂತ ಒಪ್ಕೊಂಡ್ರು, ಒಂದು ಹಂತದಲ್ಲಿ ಒಪ್ಕೊಂಡಿದ್ದಾರೆ. ಈಗ 2023 ಚುನಾವಣೆ ಬಂದಾಗ ಇಲ್ಲಿ ಅಭ್ಯರ್ಥಿ ಬದಲಾವಣೆ ಆಯ್ತು. ಕಾಂಗ್ರೆಸ್ ಅಲ್ಲಿ ಉದಯಕುಮಾರ್ ಶೆಟ್ಟಿ ಅವರು ಬಂದರು. ಈಗ ಒಂದಷ್ಟು ಆ ಸಂದರ್ಭದಲ್ಲಿ ಬಹಳಷ್ಟು ಗೊಂದಲ ಉಂಟಾಗಿತ್ತು. ಹಲವಾರು ಮಂದಿ ಹೇಳಿದ್ರು ಮಂಜುನಾಥ್ ಪೂಜಾರಿ ಅವರು ಕಾಂಗ್ರೆಸ್ ಬಿಡ್ತಾರೆ, ಕಾಂಗ್ರೆಸ್ ಇಂದ ಬೇರೆ ಪಕ್ಷಕ್ಕೆ ಹೋಗ್ತಾರೆ, ಜೊತೆಗೆ ಅವರು ಒಂದಷ್ಟು ರಾಜಕೀಯ ಲಾಭಗಳನ್ನು ಮಾಡಿಕೊಳ್ಳಿಕ್ಕೆ ಆಗ್ತದೆ, ಯಾಕಂದ್ರೆ ಈ ಅಸಮಾಧಾನವನ್ನು ಬಳಸ್ಕೊಂಡು ರಾಜಕೀಯ ಲಾಭ ಮಾಡಿಕೊಳ್ಳಿಕ್ಕೆ ಆಗ್ತದೆ ಹೇಳುವ ಒಂದಷ್ಟು ಗೊಂದಲ ಅಥವಾ ಸ್ಪಷ್ಟತೆಯೋ ಅಂತ ಒಟ್ಟು ಜನರಲ್ಲಿ ಹರಿದಾಗಿತ್ತು. ಬಹಳಷ್ಟು ಹೊತ್ತು ನಾವು ಮಂಜುನಾಥ್ ಪೂಜಾರಿ ಅವರ ಜೊತೆ ಮಾತಾಡಿದ್ದೇವೆ. ರಾಜ್ಯದಲ್ಲಿ ಏನೆಲ್ಲ ನಾರಾಯಣಗುರು ಅಭಿವೃದ್ಧಿ ನಿಗಮದ ಮೂಲಕ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಲಿಕ್ಕಾಗತ್ತೆ, ಅನುದಾನಗಳಿಗೆ ಯಾವ ರೀತಿ ತರಲಿಕ್ಕಾಗ್ತದೆ, ರಾಜ್ಯ ಸರ್ಕಾರದ ಮೂಲಕ ರಾಜ್ಯ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡಬಹುದು ಹೇಳುವ ಒಂದು ವಿಚಾರವನ್ನು ಮಂಜುನಾಥ್ ಪೂಜಾರಿ ಅವರು ತಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.